ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸರ್ವರಿಗೂ ಆಧಾರದ ಸುಸ್ವಾಗತ. ನಾವು ಇವತ್ತು ಮೆಲೆಬೆನ್ನೂರು ಪಟ್ಟಣದಿಂದ ಒಂದು ಕಾಡಿಗೆ ಹೋಗ್ತಿದೀವಿ. ಏನಕ್ಕಪ್ಪ ಹೋಗ್ತಿದೀವಿ ಅಂದ್ರೆ ಬಿಕ್ಕೆ ಹಣ್ಣ ಹರ್ಕೊಂಬರಕ್ಕೆ. ಬಿಕ್ಕೆ ಹಣ್ಣು ಇದು ಒಂಥರ ಹಣ್ಣು, ಸಖತ್ತಾಗಿರುತ್ತೆ ತಿನ್ನಕ್ಕೆ. ಈ ಹಣ್ಣ ನಾವು ಊರ್ ಒಳಗಡೆ ಇಲ್ಲಿ ಮಾರಲ್ಲ ಇವರು, ಹಂಗಾಗಿ ನಾವೇ ಸ್ವತಃ ಕಾಡಿಗೆ ಹೋಗಿ ಹರ್ಕೊಂಬರಕ್ಕೆ ಹೋಗ್ತಿದೀವಿ. ಈಗ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡುವ ಸಮಯ. ಮೆಲೆಬೆನ್ನೂರಿಂದ ನಮ್ಮ ಜರ್ನಿ ಸಾಗ್ತಾ ಇದೆ. ರೋಡ್ ಅಂತೂ ಭಾಳ ಅಂದ್ರೆ ಭಾಳ ಚಪಾಟಿ ಆಗೈತಿ. ಮಳೆಗಾಲ ಬೇರೆ. ನೀವು ಎಷ್ಟೇ ಡಾಂಬರೀಕರಣ ಮಾಡ್ರಿ, ನೀವು ಎಷ್ಟೇ ಅಂದ್ರೆ ಡಾಂಬರೀಕರಣ ಮಾಡಿದ್ರೆ ಚೆನ್ನಾಗಾಗುತ್ತೆ ನಿಜ, ಬಟ್ ಅದು ಕ್ವಾಲಿಟಿ ಆಗಿರ್ತಕ್ಕಂಥ ಮಟೀರಿಯಲ್ನ ಹಾಕಿ ಮಾಡ್ಬೇಕು ಡಾಂಬರೀಕರಣನ. ನಾವು ನೀವು ಯಾರು ಕೇಳಲ್ಲ ಅಂದ್ಬಿಟ್ಟು ಕಾಂಟ್ರಾಕ್ಟ್ರಿಗೆ ಕೊಟ್ಬಿಡ್ತಾರೆ. ಅವರು ಸರಿಯಾದ ಕ್ವಾಲಿಟಿ ಮಟೀರಿಯಲ್ ಹಾಕಲ್ಲ, ಹಂಗಾಗಿ ಎಲ್ಲ ಕೆಟ್ಟೋಗಿದೆ. ಇವಾಗ ನಾವು ಕೊಂಬಾರ್ನಹಳ್ಳಿ ಹತ್ತತ್ರ ಹೋಗ್ತಾ ಇದೀವಿ. ವೈಬ್ ಹೆಂಗಿದೆಯಪ್ಪ ಅಂದ್ರೆ ಸೇಮ್ ಮಲೆನಾಡು. ನೀವು ಮಲೆನಾಡು ಭಾಗದಲ್ಲಿ ಯಾವ ರೀತಿ ಇರುತ್ತಲ್ಲ ವೈಬ್, ಸೇಮ್ ಅದೇ ರೀತಿಯಲ್ಲಿ ನೀವು ಇಲ್ಲಿ ಕಾಣಲ್ಲ ನೋಡ್ಬೋದು. ಸಿಕ್ಕಾಪಟ್ಟೆ ವೆಹಿಕಲ್ಸ್ ಕೂಡ ಈ ರೋಡಲ್ಲಿ ಹೋಗ್ತಾವು. ಫಸ್ಟ್ ಟೈಮ್ ನಮ್ಮ ಬ್ರದರ್ ಕೂಡ ನಾವು ರೈಡ್ ಮಾಡ್ತಾ ಇರೋದು. ಹಂಗೆ ಒಂದು ವಿಸಿಟ್ ಹಾಕೊಂಬರೋಣ ಅಂತ. ನಮ್ದು ಮಿಯಾಗೆ ಪೆಟ್ರೋಲ್ ಹಾಕ್ಸ್ಬೇಕಾಯ್ತು, ಹಂಗಾಗಿ HP ಪೆಟ್ರೋಲ್ ಬಂಕಿಗೆ ಹೋದ್ವಿ. ಇಲ್ಲಿ ಒಂದು 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೇಳಿದ್ವಿ ಅವ್ರಿಗೆ 200 ರೂಪಾಯಿ ಪೆಟ್ರೋಲ್ ಹಾಕ್ರಿ ಅಂತಂದ್ರೆ ಇದೇ ಹಾಕ್ತಿದ್ದಾರೆ ಅವರು. ಇಲ್ಲೇ ಪಕ್ಕದಲ್ಲಿ ಯಾರೋ ಒಬ್ರು ಕಿರಿಕ್ ಮಾಡ್ತಾ ಇದ್ರು, ಹಂಗಾಗಿ ಹಾಕಿರ್ತಕ್ಕಂಥ ಡೀಸೆಲ್ನ ತೆಗಿತಾ ಇದಾರೆ ನೋಡ್ರಿ ಇಲ್ಲಿ. ಅದಕ್ಕೆ ಹುಷಾರಾಗಿ ಹಾಕ್ಸ್ಕೋಬೇಕು. ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಕೊಂಬಾರ್ನಹಳ್ಳಿ ಎಂಟ್ರೆನ್ಸ್. ಫೇಮಸ್ ಹೋಟೆಲ್ ಇನ್ ಕೊಂಬಾರ್ನಹಳ್ಳಿ ಇದೀವಿ ನಾವು. ಸಣ್ಣ ಬ್ರೇಕ್ ಬೇಕಾಗುತ್ತೆ, ಬ್ರೇಕ್ ತಗೊಂಡು ಟೀ ಕುಡ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ವೆದರ್ ನೋಡ್ರಿ ಯಾವ ರೀತಿ ಇದೆ, ಸೇಮ್ ಮಲ್ನಾಡು. ಓ, ಚೆನ್ನಾಗಿ ನೀರ್ ಬೇರೆ ಬಂದೈತಿ. ಚಿಕ್ಕಜಾಜೂರು ಬೀರೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಕ್ಕೋಸ್ಕರ ಇದನ್ನ ನಾಲೆ ಸೀಳಿ ಲೈನ್ ತಾನು ಏನಂತ ಹೇಳಿದ್ರು, ಬಟ್ ಆದ್ರೂ ನೀರ್ ಬಿಟ್ಟಿದ್ದಾರೆ. ಎಲ್ಲಾ ರಾಜಕಾರಣಿಗಳು ಬರ್ತಾರ, ನಮ್ಮ ರೈತರು ಒತ್ತಡ. ಕೊಂಬಾರ್ನಹಳ್ಳಿ ಕೆರೆ ಇಲ್ಲಿ ಪಕ್ಷಿಗಳು ವಲಸೆ ಬಂದು ಮತ್ತೆ ಆಹಾರಕ್ಕಾಗಿ ಇಲ್ಲೇ ಇದ್ದು ಮತ್ತೆ ವಲಸೆ ಹೋಗುವಂತ ಪಕ್ಷಿಗಳು ಸಹ ಬರ್ತವೆ. ಅಲ್ಲಿ ಮಿಡ್ಲು ಕಾಣ್ತಾ ಇದ್ದಲ್ಲ, ಅಲ್ಲೆಲ್ಲ ಆಲ್ರೆಡಿ ಅದೇ ಪಕ್ಷಿಗಳು. ಇಲ್ಲಿ ಕಾರ್ಣಿಕವನ್ನು ಹೇಳ್ತಾರೆ, ಹಾಗಾಗಿ ಸುಣ್ಣ ಬಣ್ಣ ಎಲ್ಲ ಹೊಡಿತಾ ಇದಾರೆ. ಇಲ್ಲೆಲ್ಲ ಸುತ್ತಮುತ್ತಲಿನ ದೇವರುಗಳು ಬಂದು ನೆಲೆಸಿ ಇಲ್ಲಿ ಕಾರ್ಣಿಕವನ್ನು ಸಹ ಹೇಳುತ್ತೆ. ಇಲ್ಲಿಂದ ಮುಂದೆ ಸಾಗ್ತಾ ನಾವು ಇನ್ನೇನು ಕೆಲವೇ ನಿಮಿಷಗಳಲ್ಲಿ, ಅಂದ್ರೆ ದಟ್ಟ ಕಾಡಿನ ಮಧ್ಯೆ ಹೋಗಲಿಕ್ಕೆ ಕೆಲವೇ ನಿಮಿಷಗಳಲ್ಲಿ ಹೋಗ್ತೀವಿ ನಾವು. ನೋಡ್ರಿ ಇಲ್ಲಿ ವಾತಾವರಣ ಯಾವ ರೀತಿ ಇದೆಯಪ್ಪ ಅಂದ್ರೆ ಫುಲ್ ಚಿಲ್. ಬೈಕ್ ರೈಡರ್ಸ್ಗಂತೂ ಒಂದು ಮನೆ ಮನೋರಂಜನೆಯಾಗಿದೆ.
ಇವಾಗ ಸ್ಟಾರ್ಟ್ ಆಯ್ತು ನೋಡ್ರಿ. ಈಗ ಆಫ್ ರೋಡ್ ಬಂತು. ಇವಾಗ ಕಾಡಿನ ಮಧ್ಯೆ ಹೋಗ್ತಿದ್ದೀವಿ. ಇಲ್ಲಿ ಕಾಲ್ ದಾರಿಗಳು ಇರ್ತವೆ, ಬಟ್ ಬೈಕ್ಗಳು ಮಾತ್ರ ಹೋಗ್ಬೋದು ಇಂಥ ಜಾಗದಲ್ಲಿ. ಬೇರೆ ವೆಹಿಕಲ್ಸಿಗೆ ಅಲೋ ಇರಲ್ಲ. ಬಟ್ ನೀವು ಯಾರು ದುಸ್ಸಾಹಸಕ್ಕೆ ಕೈ ಹಾಕಬೇಡಿ, ಯಾಕಂದರೆ ಇಲ್ಲಿ ಕಲ್ಲು ದೊಡ್ಡದಾಗಿರ್ತವೆ, ಅದು ಬೇರೆ ಕಾಡು. ಇವಾಗ ನೋಡಿರಿ ನಮ್ಮ ಬ್ರದರ್ ಇಲ್ಲಿ ಅದಾವ ಅಂತಂದೇಳಿ ಹಾಗಾಗಿ ಹೋಗ್ತಿದ್ದೀವಿ. ಫಸ್ಟ್ ಟೈಮ್ ನಾವು ಕಾಡಿಗೆ ಬಂದಿರೋದು. ಕಾಡಿಗೆ ನಾವು ಹೊಸಬ್ರು, ನಮಗೆ ಕಾಡು ಹೊಸಬು ಒಂದು ಗೊತ್ತಾಗ್ತಾಯಿಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ಚಿಲ್ಲಿದೆ. ನಮ್ಮ ಪುನೀತಣ್ಣ ನೋಡ್ತದಾನೆ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಸಿಕ್ಕದವೋ ಇಲ್ಲ ಅಂತಂದೇಳಿ. ಬಿಕ್ಕೆ ಹಣ್ಣು ನೋಡೋಣ. ಅಣ್ಣ ಕಂಡು ಅಣ್ಣ ಕಾಣ್ತದೋ ಇಲ್ಲಪ್ಪ ಮರ್ಯ ನಿನಗೆ. ಸಿಕ್ತು, ಟೆಸ್ಟ್ ಮಾಡಿದ, ಆದರೆ ಇನ್ನೂ ಎಳೆಯವು. ಹಾಗಾಗಿ ನಾವು ಇನ್ನೂ ಮುಂದೆ ಹೋಗ್ಬೇಕು. ಇಲ್ಲಿ ನೋಡ್ತಿದ್ದಿಲ್ಲ, ಇದೆ ಬಿಕ್ಕೆ ಹಣ್ಣು ಅಂತ. ಈ ಬಿಕ್ಕೆ ಹಣ್ಣಿಗೋಸ್ಕರ ನಾವು ಅಲ್ಲಿಂದ ಇಲ್ಲಿ ತನಕ ಬಂದೀವಿ. ನೋಡೋಣ ಯಾವ ರೀತಿಯಾಗಿ ಬಿಕ್ಕೆ ಹಣ್ಣು ಸಿಗ್ತಾವು, ನಾವು ತಗೊಂಡು ಹೋಗ್ತೇವೆ ಏನು ಇಲ್ಲ ಅಂತಂದು. ಇಲ್ಲೆಲ್ಲ ಬಿಕ್ಕೆ ಹಣ್ಣು ಹುಡುಕಿದ್ವಿ, ಬಟ್ ಇಲ್ಲೆಲ್ಲ ಭಾಳ ಎಳೆಯೋದು ಬಿಕ್ಕೆ ಹಣ್ಣು. ಹಾಗಾಗಿ ಮತ್ತೆ ನಾವು ಮುಂದಕ್ಕೆ ಹೋಗ್ಬೇಕಾಗಿ ಇರ್ತದೆ. ಹಾಗಾಗಿ ನಾವು ನಮ್ಮ ಬ್ರದರ್ಗೆ ಹೇಳಿದ್ವಿ ಮುಂದಕ್ಕೆ ಹೋಗೋಣ ಅಂತಂದೇಳಿ. ಈಗ ನಮ್ಮ ಬ್ರದರ್ ಗಾಡಿ ತಿರ್ಸ್ಕೊಂತ ಹೋದಾರೆ. ಮುಂದೆ ನೋಡೋಣ. ಇಲ್ಲೆಲ್ಲ ಭಾಳ ಎಳೆಯೋದು, ಹಂಗಾಗಿ ಸೂಟಬಲ್ ಆಗಲ್ಲ ನೋಡ್ರಿ. ಇಷ್ಟು ಚಿಕ್ಕ ಇದ್ದಪ್ಪ ಅಂದರೆ ತಿನ್ನಕ್ಕೆ ಬರಲ್ಲವು. ಅಟ್ಲೀಸ್ಟ್ ಬಲ್ತಿರ್ಬೇಕು. ಅಂದರೆ ಹುಷಾರಾಗಿ ಬರ್ರಿ. ನೀವು ಬರಬೇಕಾದ್ರೆ ಅಕಸ್ಮಾತ್ ನೀವೇನಾದರೂ ಬರ್ಬೇಕಂತ ಇಂಟ್ರೆಸ್ಟ್ ಇದ್ದೆ ಬೆಕ್ಕೇನು ಹುಡ್ಕಂತ ನಾವು ಮತ್ತೀಗ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ. ಟೈಮ್ ನೋಡಿದರೆ 1 ಗಂಟೆ. ಈಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಿಕ್ಕೆ ಹಣ್ಣು ಸಿಗ್ತಾವೋ ಇಲ್ಲೋ ಅಂತಂದು. ಬಿಕ್ಕೆ ಹಣ್ಣು ಸಿಕ್ಕಿದೆ, ಹೊಡಿಯೋಣ ನೋಡೋಣ. ಹಿಂಗಣ ಹೊಡಿಯೋಣ. ಎಸ್, ಚೆನ್ನಾಗಿದಲ್ಲ. ಈ ಬಿಕ್ಕೆ ಹಣ್ಣಿಗೋಸ್ಕರ ನಾವು ಎಲ್ಲಿಂದ ಎಲ್ಲಿ ತನಕ ಹುಡ್ಕೊಂಬಪ್ಪ. ಒಂದು ತಿಂಗಳು ಸಮಾಧಾನ. ಬಂದು 1 ತಿಂಗಳಲ್ಲ, ಇನ್ನು ಬಿಕ್ಕೆ ಹಣ್ಣು ಸಿಕ್ಕರೆ ಬಿಟ್ಲೇ ಬಿಡಿ. ಬಿಕ್ಕೆ ಹಣ್ಣು ಸಿಕ್ಕೇ ಬಿಟ್ಟು ನೋಡ್ರಿ, ಗಿಡದಾಗೆಲ್ಲ ಬಿಕ್ಕೆ ಹಣ್ಣು ಹರಿತಿದ್ದೀವಿ. ನಮ್ಮ ಬ್ರದರ್ ಅಲ್ಲಿ ಹರಿತಿದ್ದಾರೆ. ಮಳೆ ಕೂಡ ಸಿಕ್ಕಾಪಟ್ಟೆ ಬರ್ತೈತಿ. ಬಟ್ ಆದರೂ ಒಂದು ಗುಡ್ ವೈಬ್ಸ್ ಅಂದರೆ ತಪ್ಪಾಗಲಾರದು. ದಟ್ಟ ಕಾಡಿನೊಳಗದೀವಿ ನಾವು. ಬಿಕ್ಕೆ ಹಣ್ಣು ನೋಡ್ರಿ ಇಲ್ಲಿ ಬಿಟ್ಟಿದ್ದಾವೆ. ಅದೇ ನಿಮ್ಗೆ ಕಾಣ್ತಾ ಇಲ್ಲ, ಸಾರಿ. ಬಿಕ್ಕೆ ಹಣ್ಣು ಮಳೆ ಆಯ್ತು ಸಿಕ್ಕಾಪಟ್ಟೆ ಬರ್ತೈತಿ. ಅದರಲ್ಲೂ ಈ ಬಿಕ್ಕೆ ಹಣ್ಣು ಹರಿಯಕ್ಕೆ ಬಂದರೆ ಒಂದು ಥ್ರಿಲ್ಲಿಂಗ್ ಮೂಮೆಂಟ್. ಇಲ್ಲದ್ರ ನೋಡ್ರಿ, ಇನ್ನೊಬ್ರು ಬಿಕ್ಕೆ ಹಣ್ಣು ಅಲ್ಲಿ ಇರ್ತಿಲ್ಲ, ನಾವಿಲ್ಲಿ ಇರ್ತೀವಿ, ಅವ್ರು ಅಲ್ಲಿ ಇರ್ತೀವಿ. ಅಣ್ಣ ಕವರ್ಕೋಣ ಒಂದೆ. ಹರಿ ಬಿಡ್ಬೇಡ, ಸವಾರ ಹರಿ. ಅಣ್ಣ ಮಾರ್ತಾ ಉಂಟೇನು ಆಕಾಶ ಬರಲಿ. ಬಿಕ್ಕೆ ಹಣ್ಣು ಹೆಂಗೈತೆ ಟೇಸ್ಟ್? ಈಗಿನ ಜನ್ರೇಷನ್ಗೆ ಗೊತ್ತೇ ಅಲ್ಲ ಬಿಕ್ಕೆ ಹಣ್ಣು ಅಂತಂದ್ರೆ. ನೋಡೋಣ ಈ ಥರ ಎತ್ಕೊಂಡ್ರೆ ಅಯ್ಯಾಗ ಹೊಂದ ಜನ್ರೇಷನ್ಗೆ ಗೊತ್ತೇ ಅಲ್ಲ. ಕಾಯಿ ಅವಾಗ ಶಾಲೆ ಹತ್ರ ಐತಲ್ಲ, ಆ ವಜ್ಜಿ ಹರ್ಕೊಂಡ್ ಬರ್ತಪ್ಪ.
ಅವಾಗಿಂದ ಈ ತನಕ ತಿಂದಿದ್ದಲ್ಲ, ಒಂದು 5 ವರ್ಷ ಆಗಿತ್ತು ಅಂತ ತಿನ್ನೋದಿಲ್ಲ. ಹಿಂಗೇನ ತಿನ್ನಕ್ಕೋಸ್ಕರನೇ ಕಾಡಿ ಈಗ ಈಗ ನೋಡ್ರಿ ಕ್ರಿಕೆಟ್ ಪಬ್ಜಿ, ಈಗ ನೋಡ್ರಿ ಇವೆಲ್ಲ ಗೊತ್ತಲ್ಲ. ಕ್ರಿಕೆಟ್ ಪಬ್ಜಿ ಬಿಟ್ರಿ ಏನ್ ಆಡಲ್ಲ. ಮತ್ತ ಹಂಗಂತಂದ್ರ ಮತ್ತೆಲ್ಲ ಕಾಡಿಗೆ ಬರ್ರಿ ಅಂತ ಹೇಳಕ್ ಹೋಗಲ್ಲ ನಾವು. ತಿನ್ಬೇಕಣ ಎಂತ ನಮ್ ತಿಂಗಳು ಬಿಟ್ರೆ ಸಿಗಲ್ಲ ಇವು, ಏನೋ ಸಿಗಲ್ಲ. ನಾವೇ ಹುಡ್ಕೊಂಬಂದವಿ 15 ಕಿಲೋಮೀಟರ್ ಬಂದು ಹುಡುಕಿ ತಿಂತ ಇದಾವೆ ಅಂದ್ರೆ ಟೇಸ್ಟ್ ಮಾಡಕ್ಕೆ ಚೆನ್ನಾಗಿರೋಣ. ಸೂಪರ್. ಅಂದ್ರ ಇದು ನಾವು ಬಿಲ್ವೇಶಲ್ಲಿ ಓದ್ತಿದ್ವಲ್ಲ, ಅವಾಗ ಅಲ್ಲಿ ವಜ್ಜಿ ಹರ್ಕೊಂಬರೋದು. ಹಿಂಗೆಲ್ಲ ಕಷ್ಟಪಟ್ಟು ಹರ್ಕೊಂಬರ್ತೀವಿ ಅಂದ್ರೆ ಬೇಕಣ್ಣ ವಜ್ಜಿಗೆ ಅಕ್ಸೆಪ್ಟ್ ವಜ್ಜಿಗೆ. ಬಂದ್ರೆ ಅಲ್ಲೆಲ್ಲ ಉಳ್ಕಕತ್ತೀವಲ್ಲೋ. ಇವೇ ನೋಡ್ರಿ ಗಿಡಗಳು, ತೆಂಗಿನ ಗಿಡ ಪ್ಯಾಕಿಂಗ್ ಮಾಡ್ತದಾರೆ. ಅಂತೂ ಇಂತೂ ಬಿಕ್ಕೆ ಹಣ್ಣುಗಳು ಸಿಕ್ವು. ಈಗ ನಮ್ಮ ಬೈಕ್ ಹತ್ರ ಹೋಗು ಸ್ವಾಮಿ. ಬೈಕ್ ಇಲ್ಲಿ ನಿಲ್ಸೋಣ. ಕೈಯಾಗ ಒಂದು ಫೋನ್, ಇದೊಂದು ಕವರ್, ಇವೆರಡು ಇದ್ಬಿಟ್ರೆ ಬಿಕ್ಕೆ ಹಣ್ಣು ಹರ್ಕೊಂಡು ಹೋಗ್ಬೋದು. ಈಗ ನಮ್ಮ ಬೈಕ್ ನಾವು ಒಂದು ದಿವಸ ತೆಳ ಡೌನ್ಯಾಗ ಈ ಡೌನಿಗೆ ಹೋಗ್ಬೇಕು. ಬರ್ರಿ ಆಕಾಶ್, ಇಲ್ಲಿಗೆ ಕಾಡಿಗೆ ಹೋಗೋದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತಪ್ಪ? ಸೂಪರ್ ಅಣ್ಣ. ಈ ಬಿಕ್ಕೆ ಹಣ್ಣು ನಾವು ಶಾಲೆಗೆ ತಿಂತಿದ್ವಿ, ಬಟ್ ನಮ್ಮ ಲೈಫ್ನಾಗ ನಾವು ಹಿಂಗೆ ಬಂದು ಕಾಡಿಗೆ ಬಂದು ದುಡ್ಡು ಕೊಟ್ಟು ಎಲ್ಲಾರು ತಿಂತಾರೆ, ಹಿಂಗ್ ಬಂದು ನೀನೇ ಬಂದು ಅರ್ದು ತಿನ್ನೋದು ಹೆಂಗಿರತಿ? ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ನಮ್ಮ ಗಾಡಿ ತಗೊಂಬಂದು ನಾವು ಇಲ್ಲೆಲ್ಲ ಹೋಗಿ ಗುಡ್ದಾಗ ಹೋಗಿ ಹರ್ಕೊಂಬಂದು ತಿನ್ನೋದು ಭಾಳ ಅಂದ್ರೆ ಭಾಳ ಅನಿಸ್ತೈತಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ನೀವು ಇಬ್ಬರು ಬೇರೆ ಬರಬೇಡ್ರಿ, ಬಂದರೆ ಒಂದು 4-5 ಜನ ಕರ್ಕೊಂಬರ್ರಿ. ಯಾಕಂದರೆ ಇಲ್ಲಿ ಕರಡಿ, ಕಾಡು ಪ್ರಾಣಿಗಳ ಕಾಟ, ಕರಡಿ ಮತ್ತು ಚಿರತೆ ಅಂತ ಹೇಳಿದ್ದಾರೆ ಜನ. ನಮಗೇನು ಕಾಣಿಸಿಲ್ಲಪ್ಪ, ನಾವು ಇಲ್ಲಿ ಕಪ್ಪತ್ತು ಇಳಿದು ಬಂದ್ವಿ. ಬಟ್ ಬಂದದ್ದು ಸಾರ್ಥಕ ಆಯ್ತು. ಈ ಇಷ್ಟು ಹಣ್ಣಿಗೆ ಎಷ್ಟು ರೂಪಾಯಿ ಆಗುತ್ತಪ್ಪ ಅವ ನೀನು ತಿಂದಿದ್ದು? ಅವತ್ತಿನಾಗಾರ ಒಂದು 100 ರೂಪಾಯಿ ಇರ್ಬೋದು ಅಣ್ಣ. ಅವಾಗ 100 ರೂಪಾಯಿ ಆಗುತ್ತೆ. ಬಟ್ ಇವತ್ತು 100 ರೂಪಾಯಿ ಅಲ್ಲ, 1000 ರೂಪಾಯಿ ಕೊಟ್ಟರು ಸಿಗಲ್ಲ ಇವಾಗ. ಈ ಖುಷಿ 1000 ರೂಪಾಯಿ ಕೊಟ್ಟರು ಸಿಗಲ್ಲ. ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು.